ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿದ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಅಸುರ ಸಂಪತ್ತು ಎಂಬ ಹಿಂದಿನ ಉಪನ್ಯಾಸಗಳಿಂದ ಮುಂದುವರಿದ ವಿಷಯದಲ್ಲಿ 159ನೆಯ ಉಪನ್ಯಾಸಕ್ಕೆ ಸ್ವಾಗತ. ಈ ಉಪನ್ಯಾಸವನ್ನು ನೀಡಿದ ದಿನ 27 ಜನವರಿ 1950, ಅಂದರೆ ಆ ದಿನವೇ ನಮ್ಮ ದೇಶ ಗಣರಾಜ್ಯವಾದುದು. ಆದ್ದರಿಂದ ರಿಪಬ್ಲಿಕ್ ಡೇ ಕುರಿತಾಗಿ ಇಲ್ಲಿ ಸಭಿಕರೊಬ್ಬರು ಸಚ್ಚಿದಾನಂದ ಸರಸ್ವತಿಗಳನ್ನು ಆ ಕುರಿತು ಮಾತನಾಡಬೇಕೆಂದು ಕೂಡ ಕೇಳಿಕೊಂಡಿದ್ದಾರೆ. ಅಸುರ ಸಂಪತ್ತಿನಲ್ಲಿ ಪ್ರಧಾನವಾದದ್ದು, ಅಸುರರಿಗೆ ಪ್ರವರ್ತಕವಾದದ್ದು ಕಾಮವು ಎಂದು ಹಿಂದಿನ ದಿನ ತಿಳಿಸಿದ್ದಾಗಿದೆ. ಅಸುರರಿಗೆ ಭೋಗ ಸಾಮಗ್ರಿಗಳನ್ನು ಒದಗಿಸುವುದೇ ಗುರಿಯಾಗಿರುತ್ತದೆ ಎಂದು ಹೇಳಿದ್ದಾಗಿದೆ. ಮಹಾಶಯರ ಸೂಚನೆಯಂತೆ ಮೊದಲು ನಮ್ಮ ರಿಪಬ್ಲಿಕ್ ವಿಷಯದಲ್ಲಿ ಸ್ವಲ್ಪ ಮಾತನಾಡುತ್ತೇನೆ. ನಮ್ಮ ಭರತ ಖಂಡವು ಹಿಂದಿನಿಂದಲೂ ಸಂಪತ್ ಸಮೃದ್ಧವಾಗಿದ್ದ ರಾಷ್ಟ್ರ. ಈ ದೇಶವನ್ನು ಪರದೇಶದವರು ವರಹಗಳ ವೃಕ್ಷ, ಅಂದರೆ ಪಗೋಡಾ ಟ್ರೀ ಎಂದು, ಇದನ್ನು ಅಲುಗಾಡಿಸಿದ ಮಾತ್ರಕ್ಕೆ ಬಂಗಾರದ ವರಹಗಳು ಉದುರುವವೆಂದು ಭಾವಿಸಿದ್ದರು. ಪಾಶ್ಚಾತ್ಯರು ಒಬ್ಬೊಬ್ಬರಾಗಿ ಬಂದು ಈ ದೇಶದ ಐಶ್ವರ್ಯವನ್ನು ಕೊಳ್ಳೆ ಹೊಡೆಯಬೇಕೆಂದು ನಾ ಮುಂದು ತಾ ಮುಂದು ಎಂದು ನುಗ್ಗುತ್ತಿದ್ದರು. ಕೊನೆಗೆ ಈ ಕಾರ್ಯದಲ್ಲಿ ಜಯಶೀಲರಾಗಿ ನಿಂತವರು ಆಂಗ್ಲೇಯರು. ಪೋರ್ಚುಗೀಸರು, ಫ್ರೆಂಚರು ಗಳಿಸಿದ ರಾಷ್ಟ್ರಗಳು ಇಲ್ಲಿ ನಾಮಾವಶಿಷ್ಟವಾಗಿ ಉಳಿದುಕೊಂಡಿವೆ. ಇಂಗ್ಲಿಷರು ಮಾತ್ರ ಈ ದೇಶವನ್ನೆಲ್ಲ ಜಯಿಸಿ ತಮ್ಮದೇ ಒಂದು ಚಕ್ರಾಧಿಪತ್ಯ ಮಾಡಿಕೊಂಡರು. ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ಭರತ ಖಂಡದ ಬೇರೆ ಬೇರೆಯ ಭಾಗಗಳು ಸೇರಿದ ಬಗೆಯನ್ನು ಹಿಂದೂ ದೇಶದ ಇತಿಹಾಸದಿಂದ ತಿಳಿಯಬೇಕಾಗಿದೆ. ಇಲ್ಲಿ ನಮ್ಮ ಕೆಲವರು ಅಧಿಪತಿಗಳ, ಅಂದರೆ ತಮ್ಮ ಗವರ್ನರ್ಸ್ ಮೂಲಕವಾಗಿ ಅವರು ನೇರವಾಗಿ ಆಳುತ್ತಿದ್ದುದಲ್ಲದೆ, ದೇಶೀಯ ರಾಜರುಗಳನ್ನು ಕೆಲವರನ್ನು ಸಬ್ಸಿಡಿಯರಿ ಸಿಸ್ಟಮ್ ಎಂದು ಪೊಗದಿ ಪದ್ಧತಿಯಿಂದ ತಮ್ಮ ಆಶ್ರಿತ ರಾಜರನ್ನಾಗಿ ಮಾಡಿಕೊಂಡಿದ್ದರು. ಇಂಗ್ಲಿಷರು ಇಲ್ಲಿಗೆ ಬಂದದ್ದು ವ್ಯಾಪಾರಗಾರರಾಗಿ. ಈ ದೇಶವನ್ನು ಅವರು ಆಳುತ್ತಿದ್ದುದು ವ್ಯಾಪಾರಗಾರರಾಗಿ. ಅವರಿಗೆ ಲಾಭವೇ ಮುಖ್ಯ. ನಮ್ಮ ದೇಶದ ಜನರು ವಿದ್ಯೆಯಲ್ಲಾಗಲಿ, ಕಲಾ ಕೌಶಲದಲ್ಲಾಗಲಿ, ಮಿಕ್ಕ ಉದ್ಯೋಗಗಳಲ್ಲಾಗಲಿ ಸ್ವತಂತ್ರರಾಗಿ ಬಾಳದಂತೆ ಎಲ್ಲರನ್ನೂ ದಾಸ್ಯ ವೃತ್ತಿಗೆ ಇಳಿಸಿಬಿಟ್ಟರು. ಈ ದೇಶದ ಸಂಪತ್ತು ಬರುತ್ತಾ ಮಾಯವಾಯಿತು. ದೇಶದಲ್ಲಿ ಕ್ಷಾಮ ಡಾಮರುಗಳು ಆಗಿಂದಾಗ್ಗೆ ಬರುತ್ತಲೇ ಇದ್ದವು. ಇಂಗ್ಲಿಷರು ಈ ದೇಶವನ್ನು ಆಳಿದ್ದು ಬಹಳ ದೀರ್ಘಕಾಲವೇನೂ ಅಲ್ಲ, 2 ಶತಮಾನಗಳು ಕೂಡ ಪೂರ ಆಗಲಿಲ್ಲ. ಅಷ್ಟರೊಳಗೆ ನಮ್ಮ ಸತ್ವವನ್ನೆಲ್ಲ ಅವರು ಹೀರಿಬಿಟ್ಟರು. ಮುಖ್ಯವಾಗಿ ನಮ್ಮ ದೇಶದ ಸಂಸ್ಕೃತಿ ಹೊರ ತೋರದಂತೆ ಬೇರೆ ಬೇರೆಯ ಅಡಚಣೆಗಳನ್ನು ತಂದೊಡ್ಡಿದರು. ಅವರಿಗೆ ಜನರು ಎದುರು ಬೀಳಲೇ ಇಲ್ಲವೆಂದಲ್ಲ, ಆದರೆ ಜನರಲ್ಲಿ ಹಿಂದೂ, ಮುಸಲ್ಮಾನ್, ಬ್ರಾಹ್ಮಣ, ಬ್ರಾಹ್ಮಣೇತರ ಮುಂತಾದ ಪಂಗಡಗಳನ್ನು ಮಾಡಿ ಅವರನ್ನು ತಾರತಮ್ಯದಿಂದ ಕಾಣುತ್ತಾ ಆದಷ್ಟು ಮಟ್ಟಿಗೂ ಜನರಿಗೆ ಒಗ್ಗಟ್ಟಾಗುವುದಕ್ಕೆ ಆಗದ ಹಾಗೆ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದರಿಂದ ಇಷ್ಟು ದೀರ್ಘಕಾಲ ಅವರ ಆಳ್ವಿಕೆಯು ಸಾಗಿತು. ಅಲ್ಲಲ್ಲಿಯೇ ದೇಶಾಭಿಮಾನಿಗಳು ಅವರ ದೋಷಗಳನ್ನು ಹೊರಗೆ ಹಾಕುತ್ತಲೂ ನಮ್ಮ ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತಲೂ ಜನರಿಗೆ ಅಭ್ಯುದಯ ಮಾರ್ಗವನ್ನು ತಿಳಿಸುತ್ತಲೇ ಇದ್ದರು. ವಾಯವ್ಯ ಪ್ರಾಂತದಲ್ಲಿ ಕೆಲವರು ಗುಡ್ಡಗಾಡಿನ ಪ್ರದೇಶದವರು ಈ ರಾಜ್ಯಕ್ಕೆ ತಂಟೆ ಕೊಡುತ್ತಲೇ ಇದ್ದರು. ಈ ದೇಶದ ಜನರು ದಾಸ್ಯ ವೃತ್ತಿಯಲ್ಲಿ ಬಹುಕಾಲ ಇರುವುದಕ್ಕೆ ಒಪ್ಪಲಿಲ್ಲ. ನಮ್ಮಲ್ಲಿ ಎಷ್ಟು ಅಂತಃಕಲಹವಾದರೂ ಚಿಂತೆಯಿಲ್ಲ, ಹೇಗಾದರೂ ನಾವು ಸ್ವಾತಂತ್ರ್ಯವನ್ನು ಪಡೆಯಬೇಕು ಎಂದು ಬಹು ಜನರು ನಿಶ್ಚಯಿಸಿಕೊಂಡರು. ಜನರಲ್ಲಿ ಸ್ವಾತಂತ್ರ್ಯದ ಭಾವನೆಯು ಮೈಗೂಡುವುದಕ್ಕೂ ಇಂಗ್ಲಿಶಿನವರ ರಾಜ್ಯಭಾರದ ಬಿಗಿತವು ತಪ್ಪುವುದಕ್ಕೂ 2 ಮುಖ್ಯ ಕಾರಣಗಳು ಕೆಲಸ ಮಾಡಿದವು.
ಇಂಗ್ಲಿಷರು ಬಹು ಜಿಪುಣತನದಿಂದಾದರೂ ಸ್ವಾರ್ಥಕ್ಕಾಗಿ ನಮಗೆ ಕಲಿಯುವುದಕ್ಕೆ ಅವಕಾಶ ಕೊಟ್ಟ ಇಂಗ್ಲಿಷು ಭಾಷೆಯ ಪ್ರಪಂಚದ ಇತಿಹಾಸವು ನಾವು ಎಲ್ಲರಂತೆ ಸ್ವತಂತ್ರರಾಗಬೇಕೆಂಬ ಆಸೆಯನ್ನು ಜನರ ಹೃದಯದಲ್ಲಿ ಬೇರು ಬಿಡಿಸಿತು. ಭೂಮಂಡಲವನ್ನೆಲ್ಲ ಆವರಿಸಿದ 2 ಯುದ್ಧಗಳ ಸೆಖೆಯು ಇಂಗ್ಲಿಷರನ್ನು ದುರ್ಬಲರನ್ನಾಗಿ ಮಾಡಿದ್ದೂ ಅಲ್ಲದೆ, ನಮ್ಮ ದೇಶಕ್ಕೂ ಅದರ ಸೆಕೆ ತಗಲಿದ್ದಲ್ಲದೆ, ಈ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ಆಶಾ ಪ್ರತೀಕ್ಷೆಗಳನ್ನು ತಂದುಕೊಟ್ಟಿತು. ಫ್ರೀ ಇಂಡಿಯಾ, ಸ್ವತಂತ್ರ ಇಂಡಿಯಾ ಎಂಬ ಭಾವನೆಯಿಂದ ಕೂಡಿದ ಕೆಲವರು ವೀರರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣಗಳನ್ನು ಬಲಿಯೊಪ್ಪಿಸಿದರು. ರಾಜಶಾಸನಕ್ಕೆ ಅನುಗುಣವಾಗಿಯೇ ಚಳುವಳಿ ಮಾಡುತ್ತಿದ್ದ ಕಾಂಗ್ರೆಸ್ಸು ಸಭೆಯು ತೀರ್ಮಾನಗಳಿಂದಲೂ ಅಹವಾಲು ಅರ್ಜಿಗಳಿಂದಲೂ ಪ್ರಯೋಜನವನ್ನು ಕಾಣದೆ ಕೊನೆಗೆ ಸತ್ಯಾಗ್ರಹವೇ ಮುಂತಾದ ರೀತಿಗಳಿಂದ ಆಳುವವರಿಗೆ ಅವಿಧೇಯತೆಯನ್ನು ತೋರಿಸುವುದಕ್ಕೆ ಪ್ರಾರಂಭಿಸಿತು. ಈ ಪರಿಸ್ಥಿತಿಯನ್ನು ನೋಡಿ ಇನ್ನು ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡದಿದ್ದರೆ ನಮಗೆ ಭರತ ಖಂಡದ ಸ್ನೇಹವೂ ಹೋಗಿ ಭಾರೀಯ ನಷ್ಟವಾದೀತೆಂಬ ಆರ್ಥಿಕ ದೃಷ್ಟಿಯಿಂದ ಇಂಗ್ಲಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟರು. ಇಂಗ್ಲಿಷರ ರಾಜಕೀಯ ಪಂಗಡಗಳಲ್ಲಿ ಕೂಲಿಕಾರರ ಪಕ್ಷದವರ ಸರಕಾರವು, ಅಂದರೆ ಲೇಬರ್ ಗವರ್ನಮೆಂಟ್, ಈ ಕಾಲಕ್ಕೆ ಸರಿಯಾಗಿ ಬಂದದ್ದು ನಮ್ಮ ಪುಣ್ಯ. ಅಟ್ಲಿ ಮಹಾಶಯನು ಇಂಡಿಯಾದವರಿಗೆ ಪ್ರಜಾಸತ್ತೆಯ ತತ್ವಗಳನ್ನು ಕಲಿಸಿಕೊಟ್ಟ ಕೀರ್ತಿಯು ಇಂಗ್ಲೆಂಡಿಗೆ ಸಲ್ಲತಕ್ಕದ್ದೆಂದು ಹೇಳಿಕೊಂಡಿರುತ್ತಾನೆ. ಆಗಲಿ, ನಮ್ಮ ದೇಶವನ್ನು ನಮಗೇ ಕೊಡುವ ಉದಾರ ಭಾವವನ್ನು ಈಗಲಾದರೂ ಆಂಗ್ಲರು ತಾಳಿದರಲ್ಲ. ಇಷ್ಟಕ್ಕೆ ನಾವು ಅವರನ್ನು ಅಭಿನಂದಿಸಬೇಕು. ಈಗ ನಮ್ಮ ದೇಶವು ರಿಪಬ್ಲಿಕ್, ಅಂದರೆ ಸ್ವತಂತ್ರ ರಾಷ್ಟ್ರವಾಗಿರುತ್ತದೆ. ಆದರೆ ಬ್ರಿಟಿಷ್ ಕಾಮನ್ವೆಲ್ತ್ ಎಂಬ ಅನೇಕ ಬ್ರಿಟಿಷ್ ಮಿತ್ರ ರಾಷ್ಟ್ರಗಳ ಸಂಘದಲ್ಲಿ ಸದಸ್ಯತ್ವವನ್ನು ಹೊಂದಿದೆ. ಇದೊಂದು ನಮ್ಮ ದೇಶದ ಘನತೆಯು. ಕನ್ಸರ್ವೇಟಿವ್ ಪಂಗಡದ ನಾಯಕನಾಗಿರುವ ಚರ್ಚಿಲ್ ಮಹಾಶಯನು ಇಂಡಿಯಾ ದೇಶದವರು ಈ ಸ್ಥಿತಿಯಲ್ಲಿಯೂ ಕಾಮನ್ವೆಲ್ತಿಗೆ ಸೇರಿದ್ದೊಂದು ದೊಡ್ಡ ಔದಾರ್ಯವೇ ಸರಿ. ಪಂಡಿತ ನೆಹರು ಮಹಾಶಯನ ಔದಾರ್ಯವು ಆ ಸ್ಥಾನದಲ್ಲಿ ನಾನಿದ್ದರೆ ನನಗೂ ಬರುತ್ತಿತ್ತೆಂದು ಹೇಳಲಾಗುವುದಿಲ್ಲ ಎಂದು ಕೊಂಡಾಡಿರುತ್ತಾನೆ. ಈ ಕೀರ್ತಿಗೆ ಮೂಲ ಕಾರಣನಾದವನು ಮಹಾತ್ಮ ಗಾಂಧಿ. ಸತ್ಯಾಗ್ರಹ ಎಂಬ ಪಾರಿಭಾಷಿಕ ಶಬ್ದವನ್ನು ರಾಜಕೀಯ ರಂಗಕ್ಕೆ ಇಳಿಸಿದ ಮಹಾತ್ಮನವನು. ಮಿಕ್ಕ ದೇಶಗಳಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟವಾಗಿರಬಹುದು. ಅವರ ಇತಿಹಾಸದಿಂದ ನಾವು ಕೆಲವು ರೀತಿ ನೀತಿಗಳನ್ನು ಆರಿಸಿಕೊಂಡು ಅನುಕರಿಸಿರಬಹುದು. ಆದರೆ ಸತ್ಯಾಗ್ರಹವೆಂಬ ಶಬ್ದದಲ್ಲಿ ಅಡಗಿರುವ ಭಾವನೆಯು ಭೂಮಂಡಲದ ಇತಿಹಾಸದಲ್ಲಿ ಮತ್ತೆಲ್ಲಿಯೂ ಕಾಣುವುದಿಲ್ಲ. ಸತ್ಯಾಗ್ರಹವೆಂದರೆ ಸತ್ಯವನ್ನೇ ಪಟ್ಟು ಹಿಡಿದು ಎಷ್ಟು ಕಷ್ಟಗಳು ಬಂದರೂ ಸಹಿಸಿಕೊಂಡು ನಮ್ಮ ಧ್ಯೇಯವನ್ನು ಬದಲಾಗಿಸದೇ ಇರುವುದು. ಇದರಲ್ಲಿ ಪ್ರಹ್ಲಾದನು ಪರಮಾಚಾರ್ಯನು. ಪ್ರಹ್ಲಾದನ ಮಾತನ್ನು ಸತ್ಯವಾಗಿ ಮಾಡುವುದಕ್ಕಾಗಿ ಭಗವಂತನು ಕಂಬದಿಂದಲೇ ಹೊರಕ್ಕೆ ಬಂದು ಎಲ್ಲರಿಗೂ ದರ್ಶನವನ್ನು ಕೊಟ್ಟನು. ಭಗವಂತನು ಎಲ್ಲೆಲ್ಲಿಯೂ ಎಲ್ಲ ಪ್ರಾಣಿಗಳಲ್ಲಿಯೂ ಸಮನಾಗಿರುತ್ತಾನೆ ಎಂಬ ಸತ್ಯಕ್ಕಾಗಿಯೇ ಪ್ರಹ್ಲಾದನು ಹಿರಣ್ಯಕಶಿಪುವು ಕೊಟ್ಟ ಚಿತ್ರಹಿಂಸೆಗಳನ್ನೆಲ್ಲ ಸಹಿಸಿಕೊಂಡನು. ಸತ್ಯಕ್ಕಾಗಿ ಕಷ್ಟಪಟ್ಟ ಗಾಂಧಿಯವರು ಅವನನ್ನೇ ಅನುಕರಿಸಿ ನಮ್ಮ ಜನಾಂಗಕ್ಕೆ ಜನಕನು ಎನ್ನಿಸಿಕೊಂಡರು. ಲಕ್ಷ್ಮಣನು ಇಂದ್ರಜಿತುವನ್ನು ಹೊಡೆಯುವುದಕ್ಕೆ ಬಾಣವನ್ನು ಅಭಿಮಂತ್ರಿಸಿ ಬಿಡುವಾಗ ರಾಮನು ಧರ್ಮಾತ್ಮನು ಸತ್ಯಸಂಧನೂ ಆಗಿರುವುದು ನಿಜವಾದರೆ, ಎಲೈ ಬಾಣವೇ, ಈ ರಾವಣ ಕುಮಾರನನ್ನು ಹೊಡೆದು ಕೊಲ್ಲು ಎಂದು ಹೇಳಿಕೊಂಡಿರುತ್ತಾನೆ. ಹೀಗೆ ಗಾಂಧಿಯವರು ಹಾಕಿಕೊಟ್ಟ ಸತ್ಯ ಅಹಿಂಸೆಗಳ ಮೇಲು ಪಂಕ್ತಿಯನ್ನು ನಮ್ಮ ದೇಶದವರು ಹಿಡಿದುಕೊಂಡಿರುವವರೆಗೂ ನಮ್ಮ ದೇಶವು ಮಿಕ್ಕವರಿಗೆ ಆದರ್ಶಪ್ರಾಯವಾಗಿರುತ್ತದೆ. ಸದ್ಯಕ್ಕೆ ನಮ್ಮ ದೇಶವು ಲೌಕಿಕ ಸರ್ಕಾರ, ಅಂದರೆ ಸೆಕ್ಯುಲರ್ ಗವರ್ನಮೆಂಟ್, ಧರ್ಮ ನಿರಪೇಕ್ಷವಾಗಿದ್ದರೂ ನಮ್ಮ ಜನರಲ್ಲಿ ಪ್ರಾಚೀನವಾದ ಸತ್ಯ ಧರ್ಮಗಳ ಸಂಸ್ಕಾರವಿದೆ. ಅದು ಇರುವವರೆಗೂ
ನಮಗೆ ಯಾವ ಕಷ್ಟವೂ ಒದಗಲಾರದು. ಪಂಡಿತ ನೆಹರು ದೊಡ್ಡವನೇ ಸರಿ, ಆದರೆ ಸತ್ಯವು ಅವನಿಗಿಂತಲೂ ದೊಡ್ಡದು. ಪರಮೇಶ್ವರನು ಪಂಡಿತ ನೆಹರುವಿಗೆ ರಾಷ್ಟ್ರದ ನಾಯಕತ್ವವನ್ನು ಒಪ್ಪಿಸಿರುವುದರಿಂದ ಈ ದೇಶದ ಸತ್ಯ ಧರ್ಮಗಳನ್ನು ಕಾಪಾಡಿಕೊಂಡು ಬರುವುದು ಆತನ ನೈತಿಕ ಕರ್ತವ್ಯವಾಗಿರುತ್ತದೆ. ರಿಪಬ್ಲಿಕ್ ಅಂದರೆ ಸ್ವತಂತ್ರ ರಾಷ್ಟ್ರವೂ ಆಗಿ ಕಾಮನ್ವೆಲ್ತ್ಗೆ ಸದಸ್ಯರಾಗಿರುವುದು ನಮ್ಮ ದೇಶದ ಔದಾರ್ಯಕ್ಕೆ ಒಂದು ಚಿಹ್ನೆಯಾಗಿರುತ್ತದೆ. ಹೊರಗಿನ ಪರಿಸ್ಥಿತಿಯನ್ನು ನೋಡಿದರೆ ನಮ್ಮ ದೇಶದಲ್ಲಿ ಇಷ್ಟರ ಮಟ್ಟಿನ ಶಾಂತಿ ಇರುವುದು ಒಂದು ದೊಡ್ಡ ಪವಾಡವೇ ಸರಿ. ಇದೆಲ್ಲವೂ ನಮ್ಮ ದೇಶದವರಲ್ಲಿ ಪ್ರಬಲವಾಗಿರುವ ದೈವ ಸಂಪತ್ತಿನ ಮಹತ್ವವು. ಈ ಸ್ವಾತಂತ್ರ್ಯವು ಬಂತೆಂಬ ಹರ್ಷದ ಉಬ್ಬಿನಲ್ಲಿ ಈ ತತ್ವವನ್ನು ನಾವು ಮರೆಯದಂತೆ ಭಗವಂತನು ಅನುಗ್ರಹಿಸಲಿ. ಏಕೆಂದರೆ ಇದನ್ನು ನಾವು ಮರೆತರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವೂ ಇದ್ದರೂ ಇಲ್ಲದಂತೆಯೇ ಸರಿ. ಆದ್ದರಿಂದ ನಮ್ಮ ದೇಶಕ್ಕೆ ಅಸುರ ಸಂಪತ್ತಿನ ಗಾಳಿಯು ಬೀಸದೇ ಇರಲಿ ಎಂದು ಭಗವಂತನನ್ನು ಪ್ರಾರ್ಥಿಸೋಣ. ಈಗ ಗೀತೆಯ ಮುಂದಿನ ಭಾಗದ ವಿವರಣೆಗೆ ತೆರಳೋಣ. ಅಸುರರು ಯಾವಾಗಲೂ ಮನಸ್ಸಿನಲ್ಲಿ ಯಾವುದಾದರೊಂದು ಯೋಚನೆ ಮಾಡುತ್ತಲೇ ಇರುತ್ತಾರೆ. ಇಂದು ನನಗೆ ಇದು ದೊರಕಿದೆ, ಇನ್ನು ಈ ಮನೋರಥವನ್ನು ಪಡೆದುಕೊಳ್ಳುವೆನು. ಈ ಧನವೇನೋ ನನ್ನಲ್ಲಿದೆ, ಇನ್ನು ಈ ಧನವು ನನಗೆ ಉಂಟಾಗುತ್ತದೆ. ಈ ಶತ್ರುವನ್ನು ಕೊಂದೆನು, ಇನ್ನು ಮಿಕ್ಕವರೆಲ್ಲರನ್ನೂ ಕೊಂದು ಹಾಕುವೆನು. ಅವರೇನು ಲೆಕ್ಕ, ನಾನು ಸ್ವತಂತ್ರನು, ನಾನು ಭೋಗಿಯು, ನಾನು ಸಿದ್ಧನು, ನಾನು ಬಲಿಷ್ಠನು, ಸುಖಿಯು, ಧನಾಢ್ಯನಾಗಿರುತ್ತೇನೆ, ಒಳ್ಳೆಯ ವಂಶದಲ್ಲಿ ಹುಟ್ಟಿರುತ್ತೇನೆ, ನನಗೆ ಇನ್ನು ಸಮನಾರು ಎಂದು ಮುಂತಾಗಿ ಅಸುರರು ಮನಸ್ಸಿನಲ್ಲಿಯೇ ಗುಣಿಸುತ್ತಿರುವರು. ಕುರಾನಿನಲ್ಲಿ ಹೇಳಿರುವ ಒಂದು ವಾಕ್ಯವನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳಬಹುದು. ಮನುಷ್ಯನು ಯೋಚನೆ ಮಾಡುತ್ತಾನೆ, ಈಶ್ವರನು ಯೋಚನೆ ಮಾಡುತ್ತಾನೆ. ಆದರೆ ಈಶ್ವರನು ಮನುಷ್ಯನಿಗಿಂತ ಹೆಚ್ಚಿನ ತಂತ್ರಜ್ಞನಾಗಿರುತ್ತಾನೆ. ನರಚಿತ್ತವು ಲವಲೇಶವೂ ನಡೆಯದು, ಹರಿಚಿತ್ತವೇ ನಡೆಯುತ್ತದೆ ಎಂಬ ದಾಸರ ಸದುಕ್ತಿಗಳಿಗೂ ಇದೇ ಅಭಿಪ್ರಾಯ. ಕ್ಷುದ್ರಮತಿಗಳಾದ ಮಾನವರು ಅಲ್ಪವಾದ ತಮ್ಮ ಬುದ್ಧಿಯಿಂದ ಮಾಡಿಕೊಂಡಿರುವ ಯೋಚನೆಗಳು ಎಷ್ಟರ ಮಟ್ಟಿಗೆ ಎಷ್ಟು ದಿನಗಳವರೆಗೆ ನಡೆದಾವು. ಆದರೂ ಅವರು ತಮ್ಮ ಸಂಕಲ್ಪವು ನೆರವೇರಿಯೇ ತೀರುವುದೆಂದು ದುರಹಂಕಾರದಿಂದ ಮೆರೆಯುತ್ತಿರುವರು. ಅಸುರರು ಏನು ಮಾಡಿದರೂ ದಂಭ ಅಹಂಕಾರಗಳಿಂದ ಕೂಡಿಯೇ ಮಾಡುವರು. ಅವರು ಮಾಡುವ ಯಜ್ಞವು ರಾಜಸವಾಗಿಯೇ ಇರುತ್ತದೆ. ಅವರು ಕೊಡುವ ದಾನವೂ ರಾಜಸವೇ. ಅವರ ಕರ್ಮಗಳಿಗೆಲ್ಲ ಅಜ್ಞಾನದಿಂದ ಆಗಿರುವ ಮೋಹವೇ ಮೂಲ. ಮೋಹದ ಬಲೆಯು ಅವರನ್ನು ಸುತ್ತುಗಟ್ಟಿಕೊಂಡಿರುತ್ತದೆ. ಅವರು ಯಾವುದನ್ನು ತಿಳಿದುಕೊಂಡರೂ ತಪ್ಪಾಗಿಯೇ ತಿಳಿದುಕೊಳ್ಳುತ್ತಾರೆ. ಯಾವುದನ್ನು ಮಾಡಿದರೂ ತಪ್ಪಾಗಿಯೇ ಮಾಡುತ್ತಾರೆ. ಅವರಿಗೆ ಒಂದು ನಿಯತವಾದ ಚಿತ್ತವಿರುವುದಿಲ್ಲ. ಅವರಿಗೆ ಯಾವಾಗಲೂ ಕಾಮವೇ ಮುಖ್ಯ ಜೀವನ ಸೂತ್ರ. ಆದ್ದರಿಂದ ಅವರಿಗೆ ನರಕವೇ ಗತಿ. ಅಸುರರೆಂದರೆ ಆತ್ಮ ಸಂಭಾವಿತರು, ತಮ್ಮನ್ನು ತಾವು ಗೌರವಿಸಿಕೊಂಡಿರುವವರು. ಅವರು ಸ್ತಬ್ಧರಾಗಿರುವರು, ಸೆಟೆದುಕೊಂಡು ಯಾರೊಬ್ಬರನ್ನು ಲೆಕ್ಕಿಸದೇ ಇರುವರು. ಧನ ಮಾನ ಮದಗಳು ಅವರ ಹಿಂಬದಿಯಲ್ಲಿಯೇ ಇರುವವು. ಯಾವನಿಗೆ ಧನವು ಹೆಚ್ಚಾಗಿದೆ ಎಂಬ ಹೆಮ್ಮೆ ಇರುವುದೋ ಅವನಿಗೆ ತನ್ನ ವಿಷಯದಲ್ಲಿ ಹೆಚ್ಚಿನ ಅಭಿಮಾನವಿರುತ್ತದೆ. ಧನಮದ, ಕುಲಮದ, ರೂಪಮದ, ಯೌವನ ಮದ ಮುಂತಾದ ಅನೇಕ ಪ್ರಕಾರದ ಮದಗಳಿಂದ ಕೂಡಿರುವುದೇ ಅವರ ಸ್ವಭಾವ. ಎಂಥ ದೈವ ಸಂಪತ್ತಿನವನೂ ಕೂಡ ಧನ ಮಾನ ಮದಗಳಿಂದ ಕೂಡಿದರೆ ಅಸುರರ ಸಾಲಿಗೆ ತಕ್ಕವನಾಗುವನು. ದೇವೇಂದ್ರನಿಗೆ ಕೂಡ ಒಮ್ಮೆ ತನ್ನ ಸ್ಥಾನಮಾನಗಳ ಅಭಿಮಾನದಿಂದ ಹೆಮ್ಮೆ ಬಂದಿತ್ತು. ಅವನು ದೂರ್ವಾಸರಂಥ ಋಷಿವರಿಯನ್ನು ಅನುಗ್ರಹಿಸಿದ ಪುಷ್ಪ ಮಾಲಿಕೆಯನ್ನು
ದರ್ಪದಿಂದ ತನ್ನ ಐರಾವತದ ಕೊರಳಿಗೆ ಹಾಕಿಬಿಟ್ಟನು. ಆ ಹಾರವು ಕಿತ್ತು ಹರಿದು ಹೋದ ಹಾಗೆಯೇ ಅವನ ಐಶ್ವರ್ಯವು ಚಿನ್ನ ಭಿನ್ನವಾದ ಕಥೆಯನ್ನು ನೀವು ಪುರಾಣದಲ್ಲಿ ಕೇಳಿಯೇ ಇರುತ್ತೀರಿ. ದುರ್ಯೋಧನನು ಮದದಿಂದ ಗುರು ಹಿರಿಯರನ್ನು ಅನಾದರ ಮಾಡಿ ಶಾಪಗ್ರಸ್ತನಾದುದು ಸರ್ವವಿದಿತವಾದ ವಿಷಯ. ಅಸುರರು ಮಾಡುವ ಕರ್ಮಗಳು ತೋರಿಕೆಗಾಗಿ ಎಂದು ಆಗಲೇ ಹೇಳಿದ್ದಾಗಿದೆ. ಅವರು ಯಜ್ಞವನ್ನು ಮಾಡಿದರೆ ದಂಭದಿಂದ ವಿಧಿಯನ್ನು ಮೀರಿ ಹೆಸರಿಗೆ ಮಾತ್ರ ಯಜ್ಞವೆನಿಸುವಂತೆ ಮಾಡುತ್ತಾರೆ. ಅವರಿಗೆ ಅಸುರವಾದ ಒಂದು ಮದವು ಮೈಮೇಲೆ ಇದ್ದುಕೊಂಡೇ ಇರುತ್ತದೆ. ಮನುಷ್ಯನಿಗೆ ಅಸುರ ಸಂಪತ್ತು ಯಾವಾಗ ಹೇಗೆ ಮೈಗೂಡಿಕೊಳ್ಳುವುದೋ ತಿಳಿಯುವುದಿಲ್ಲ. ಎಚ್ಚರಿಕೆಯಿಂದಿರಬೇಕು. ಬ್ರಿಟಿಷರು ತಮ್ಮ ಉದ್ಯೋಗಶೀಲತೆಯಿಂದ ಎಲ್ಲೆಲ್ಲಿಯೂ ಕೀರ್ತಿಯನ್ನು ಪಡೆದರು. ಅವರಿಗೂ ಗೊತ್ತಿಲ್ಲದಂತೆ ರಾಜ್ಯ ವಿಸ್ತರಣದ ದಾಹವು ಅವರಿಗೆ ತಗುಲಿಕೊಂಡಿತು. ಕೆಟ್ಟರು. ಅವರ ಆರ್ಥಿಕ ಸ್ಥಿತಿ ಇನ್ನೂ ಸುಧಾರಿಸಿಕೊಳ್ಳುವುದರಲ್ಲಿಯೇ ಇದೆ. ಅಮೆರಿಕದವರು ಹಣದ ಮದವನ್ನು ತೋರಿಸುತ್ತಿದ್ದಾರೆ. ರಷ್ಯಾದವರಿಗೆ ಸಂಯುಕ್ತ ಜನಾಂಗ ಸಭೆಯಲ್ಲಿ ವೀಟೋ ಪವರ್ ಎಂಬ ಅಧಿಕಾರವನ್ನು ಚಲಾಯಿಸಿ ಕಾರ್ಯಕ್ರಮವನ್ನೆಲ್ಲ ತಟ್ಟನೆ ನಿಲ್ಲಿಸುವ ಹುಚ್ಚಿನ ಮದವೊಂದು ಬಂದಿದೆ. ದೊಡ್ಡ ದೊಡ್ಡ ರಾಷ್ಟ್ರಗಳೆಲ್ಲವೂ ಈಗ ಒಂದಲ್ಲ ಒಂದು ಪ್ರಕಾರದಿಂದ ಒಂದಲ್ಲ ಒಂದು ಪ್ರಕಾರದ ಮದದಿಂದ ಉಬ್ಬಿರುತ್ತವೆ. ಭಗವಂತನೇ ಆ ಜನಾಂಗದವರಿಗೆ ಸರಿಯಾದ ಮಾರ್ಗವನ್ನು ತೋರಿಸಿ ತಾವು ಬದುಕಿ ಮತ್ತೊಬ್ಬರನ್ನು ಬದುಕಿಸುವ ಕಲ್ಯಾಣಕರವಾದ ಪ್ರವೃತ್ತಿಯನ್ನು ಅನುಸರಿಸುವಂತೆ ಅನುಗ್ರಹಿಸಬೇಕಾಗಿದೆ. ಶ್ರೋತೃಗಳಿಗೆ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವದ್ಗೀತೆ ಕುರಿತು ನೀಡಿದ ಉಪನ್ಯಾಸ ಮಾಲಿಕೆಯಲ್ಲಿ ಅಸುರ ಸಂಪತ್ತು ಎಂಬ ವಿಷಯವಾಗಿ ನೀಡಿದ ಉಪನ್ಯಾಸವಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.